ಚೆಕ್ ಮಾಡಬೇಕಾಗತ್ತೆ. ನೀವು ಎಷ್ಟು ಲಾಂಗ್ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡ್ತೀರಾ ಅಷ್ಟು ಲಾಂಗ್ ಪೊಸಿಷನ್ನ ನೀವು ಹೋಲ್ಡ್ ಮಾಡ್ಬೋದು ಲಾಂಗರ್ ಟೈಮಲ್ಲಿ. ಬಟ್ ನಿಮಗೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲೇ ಮಾಡ್ಬೇಕಂತಂದ್ರೂ ಟ್ರೈ ಮಾಡ್ಬೋದು ಇದರಲ್ಲಿ. ಎಸ್ಪೆಷಲಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನೀವೇ ನೋಡ್ಬೋದು ಇಲ್ಲಿ MACD ಹಾಕಿದ್ದೀನಿ. ಇಲ್ಲಿ MACD ಹಾಕಿದ್ದೀನಿ. ಇದು MACD ಪ್ರಕಾರ ಮೇಲ್ಗಡೆ ಸೈಡ್ ತೋರಿಸ್ತಾ ಇದೆ, ಅಪ್ಸೈಡ್ ಮೊಮೆಂಟಮ್ ತೋರಿಸ್ತಾ ಇದೆ. ಇದು ಅದೇ ಥರ 7 ಡೇಸ್ ಟೈಮ್ ಫ್ರೇಮಲ್ಲಿ, 1 ಡೇ ಟೈಮ್ ಫ್ರೇಮಲ್ಲಿ MACD ಅಪ್ಸೈಡ್ ತೋರಿಸ್ತಾ ಇದೆ. 7 ಡೇಸ್ ಟೈಮ್ ಫ್ರೇಮಲ್ಲಿ ಅಂದರೆ 1 ವೀಕ್ ಟೈಮ್ ಫ್ರೇಮಲ್ಲಿ ಡೌನ್ ಸೈಡ್ ತೋರಿಸ್ತಾ ಇದೆ. ಕಾಣಿಸ್ತಾ ಇದೆನಾ? ಸೊ ಅದರ ಸಲುವಾಗಿ ನನ್ನ ಕನ್ಫರ್ಮೇಷನ್ ಪ್ರಕಾರ ಮೋಸ್ಟ್ ಆಫ್ ದಿ ಟೈಮ್ ಎರಡು ಒಂದೇ ರೂಟಲ್ಲಿ ಇದ್ದಾಗೆ ನಮಗೆ ದೊಡ್ಡ ಮೂಮೆಂಟಮ್ ಕಂಟಿನ್ಯೂ ಆಗಿ ಗ್ರೀನ್ ಆಗಿ ಕ್ಯಾಂಡಲ್ಸ್ ಬಿಡ್ತಾ ಇರ್ತವೆ. ಅದು ವೀಕ್ಲಿ ಆಗಿ ಇಲ್ಲ ನಾವು ಹೋಲ್ಡ್ ಮಾಡ್ಬೇಕು ಅನ್ಕೊಂಡ್ರೆ ತುಂಬ ಲಾಂಗ್ ಟೈಮ್ ಫ್ರೇಮಲ್ಲಿ ನೀವು ನೋಡ್ಬೋದು. ನೀವು ಇಲ್ಲಿ ನೋಡ್ರಿ, 7 ಡೇಸ್ ಟೈಮ್ ಫ್ರೇಮಲ್ಲಿ October 14th 2024 ಅಲ್ಲಿ 7 ಡೇಸ್ ಟೈಮ್ ಫ್ರೇಮಲ್ಲಿ ಗ್ರೀನ್ ಆಗಿದೆ. ಅಲ್ಲಿಂದ ಶುರು ಮಾಡಿ ಕಂಟಿನ್ಯೂ ಆಗಿ ಎಲ್ಲಿವರೆಗೂ ಇದೇ ಥರ ನಾವು ಒನ್ ಡೇ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡಿದರೆ ನಿಮಗೆ ಇಲ್ಲೇ ಕಾಣಿಸ್ತದೆ ನೋಡ್ರಿ. 2024 ಅಕ್ಟೋಬರಲ್ಲಿ ಎಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದಿರ್ಬೋದು ಅನ್ಕಿಸಿ. ನೋಡಿ, ನವಂಬರ್, ಆಗಸ್ಟ್, ಓಕೆ 24 ಜುಲೈ. ಜಸ್ಟ್ ತೆಗೆದು ನೋಡ್ರಿ, October 24 ಕಾಣಿಸ್ತಿದೆನಾ? ಅಕ್ಟೋಬರಲ್ಲಿ ಅದು ಗ್ರೀನ್ ಕ್ಯಾಂಡಲ್ ಕೊಟ್ಟಿತ್ತು. ಅದೇ ಥರ ಸೇಮ್ ಟು ಸೇಮ್ ಇಲ್ಲಿ ಕೂಡ ಡೇ ಟೈಮ್ ಫ್ರೇಮಲ್ಲಿ ನಮಗೆ ಗ್ರೀನಲ್ಲಿ ತೋರಿಸ್ತಾ ಇದೆ, ಕ್ರಾಸ್ ಓವರ್ ಕೊಟ್ಟಿದೆ, MACD ಕ್ರಾಸ್ ಓವರ್. ಸೊ ಅಲ್ಲಿಂದ ಶುರು ಮಾಡಿ ಇಲ್ಲಿಂದ ನೀವು ಚೆಕ್ ಮಾಡ್ಬೋದು. ಈ ಪ್ಲೇಸ್ನಿಂದ ಶುರು ಮಾಡಿ ಆಲ್ಮೋಸ್ಟ್ ಆಲು ಸೇಮ್ ಅಕ್ಟೋಬರ್ 14-15 ಎಷ್ಟು ಹೈಟಲ್ಲಿ ಹೋಗಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ 67,000ಲಿಂದ ಸ್ಟಾರ್ಟ್ ಮಾಡಿ ಹೈಯರ್ 1 lakh ಹೋಗಿದೆ. ಅಂದರೆ ಆಲ್ಮೋಸ್ಟ್ $40,000 ಮೂಮೆಂಟಮ್ ಕೊಟ್ಟಿದೆ. ಯಾವಕ್ಕಂದರೆ ರೀಸನ್ ಏನಂದರೆ ಸಿಂಪಲ್ ಮೂಮೆಂಟಮು. ಇಲ್ಲಿ MACD ಕ್ರಾಸ್ ಓವರ್ ಡೇ ಟೈಮ್ ಫ್ರೇಮಲ್ಲಿ ಸೇಮ್ ಡೇ ಅಲ್ಲಿದೆ, ಪ್ಲಸ್ 7 ಡೇಸ್ ಅಲ್ಲಿನೂ ಸೇಮ್ ಆಗಿದೆ. ಹಂಗೆ ನೀವು ಇಲ್ಲಿ ಪ್ರೈಸ್ ಆ್ಯಕ್ಷನ್ಗೂ ಸಹ ನೋಡ್ಬೋದು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ. ಸೊ ಇದನ್ನು ಲಾಂಗರ್ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡಿದರೆ ಅಕ್ಯುರೇಟ್ ಆಗಿ ನಾವು ಟ್ರೇಡ್ ಮಾಡೋಕ್ಕೆ ಬರುತ್ತೆ. ಪ್ರೈಸ್ ಆ್ಯಕ್ಷನ್ ನೋಡಿ ಬೇಕಿದ್ರೆ, ಇಲ್ಲಿಂದ ಅಪ್ ಟ್ರೆಂಡ್ ಫ್ಲಾಗ್ ಆ್ಯಂಡ್ ಪೋಲ್ ಇರ್ತದಲ್ಲ ಆ ಪ್ಯಾಟರ್ನ್ ನಡೆದಿದೆ. ಇಲ್ಲಿ 1 KC ಮತ್ತೆ ಡೌನ್, ಮತ್ತೆ ಇಲ್ಲಿಂದ ಇಲ್ಲಿಗೆ ಅಪ್ ಟ್ರೆಂಡ್. ಓಕೆನಾ? ಇದು 7 ಡೇಸ್ ಟೈಮ್ ಫ್ರೇಮಲ್ಲಿ. ಇದೇ ಥರ 1 ಡೇ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡಿದ್ರು ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡ್ರಿ, ಇದು 1 ಡೇ ಟೈಮ್ ಫ್ರೇಮಲ್ಲಿ ಸಿಂಪಲ್ ವಿಷಯ ಹೇಳ್ಬೇಕಂದ್ರೆ ನೋಡಿ. 1 ಡೇ ಟೈಮ್ ಫ್ರೇಮಲ್ಲಿ ಪ್ರೈಸ್ ಆ್ಯಕ್ಷನ್ ಜೊತೆಗೆ ಯಾವಾಗ ನಮಗೆ ಸಿಗ್ನಲ್ MACD ಕರೆಕ್ಟಾಗಿ ಕೊಟ್ಟಿದೆ ಅವಾಗ ರೀಚ್ ಆಗಿದೆ $40,000 ನಾನ್ ಸ್ಟಾಪ್ ಆಗಿ. ನೀವು ಲಾಂಗ್ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡ್ಬೋದು ಇದನ್ನೇ ಕಣ್ಮುಚ್ಕೊಂಡು, ನಿಜ ಹೇಳ್ಬೇಕಂದ್ರೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾವು ಥಿಂಕ್ ಮಾಡಬೇಕಾಗಿರೋ ವಿಷಯ, ಇದನ್ನು ಲಾಂಗ್ ಟೈಮ್ ಫ್ರೇಮಲ್ಲಿ ನೋಡಿದ್ದೀರಾ. ಇವಾಗ ನಾವು ಜಸ್ಟ್ ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಯಾವ ಥರ ಚೆಕ್ ಮಾಡ್ಬೋದು, ಯಾವ ಥರ ಟ್ರೇಡ್ ಮಾಡ್ಬೋದು ಅದನ್ನು ಥಿಂಕ್ ಮಾಡೋಣ. ಸಿಂಪಲ್ 1 ಡೇ ಟೈಮ್ ಫ್ರೇಮಲ್ಲಿ ನಮಗೆ ಏನು ತೋರಿಸಿತ್ತು, ಇವಾಗ ಗ್ರೀನಲ್ಲೇ ತೋರಿಸ್ತಾ ಇದೆ, ಬಟ್ ಡೌನ್ ಟ್ರೆಂಡ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ, 7 ಡೇ ಟೈಮ್ ಫ್ರೇಮಲ್ಲಿ ಡೌನ್ ಟ್ರೆಂಡ್ ತೋರಿಸ್ತಾ, ಕ್ಲಿಯರಾ? ಇಲ್ಲಿ ನೋಡಿ, ಅಂದರೆ 7 ಡೇಸ್ ಟೈಮ್ ಫ್ರೇಮಲ್ಲಿ ಡೌನ್ ಟ್ರೆಂಡ್ ಸಿಗ್ನಲ್. 1 ಡೇ ಟೈಮ್ ಫ್ರೇಮಲ್ಲಿ ಅಪ್ ಸೈಡ್. ಲಾಜಿಕ್ ಮ್ಯಾಚ್ ಆಗ್ತಿಲ್ಲಲ್ವಾ? ಇಂಥ ಟೈಮಲ್ಲಿ ನಾವು ಲಾಂಗ್ ಟೈಮ್ ಪೊಸಿಷನ್ಗಳನ್ನ ಸೇಲ್ ಆಗಲಿ, ಕಾಲ್ ಸೈಡ್ ಆಗಲಿ, ಅಪ್ ಸೈಡ್ಗಾಗಲಿ ಪುಟ್ ಸೈಡ್ಗಾಗಲಿ ನಾವು ಲಾಂಗ್ ಟೈಮ್ ಪೊಸಿಷನ್ಗಳನ್ನ ಹೋಲ್ಡ್ ಮಾಡೋಕ್ಕೆ ಬರೋಂಗಿಲ್ಲ. ಸಿಂಪಲ್ ವಿಷಯ ಏನಂದರೆ ಎರಡು ಒಂದೇ ಸೈಡ್ ತೋರಿಸಿದಾಗ ಮಾತ್ರ, 7 ಡೇಸ್ 1 ಡೇ MACD ಒಂದೇ ಸೈಡ್ ತೋರಿಸಿದಾಗ ಮಾತ್ರ, ಪ್ರೈಸ್ ಆ್ಯಕ್ಷನ್ ನಮಗೆ ಅನುಕೂಲವಾಗಿದ್ದಾಗ ಮಾತ್ರ ನಾವು ಅದನ್ನು ಲಾಂಗ್ ಟೈಮ್ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. 3 ಮಂತ್ಸು, 2 ಮಂತ್ಸು, 4 ಮಂತ್ಸು, ಇಯರ್ಲಿ ಯೂಸ್ ಮಾಡ್ಬೋದು ನೀವು.
ಎಷ್ಟು ಲಾಂಗರ್ ಟೈಮ್ ಫ್ರೇಮ್ ಇದ್ದರೆ ಅಷ್ಟು ನಿಮಗೆ ಬೆನಿಫಿಟ್. ಅದೇ ಶಾರ್ಟ್ ಟೈಮ್ ಫ್ರೇಮಲ್ಲಿ ಈ ಥರ ಕನ್ಫ್ಯೂಷನ್ ಇದ್ದರೆ 7 ಡೇಸ್ ಟೈಮ್ ಫ್ರೇಮ್ ಡೌನ್, 1 ಡೇ ಟೈಮ್ ಫ್ರೇಮ್ ಅಪ್ ಸೈಡ್, ಈ ಥರ ಕನ್ಫ್ಯೂಷನ್ ಇದ್ದರೆ ನೀವು ಯಾವತ್ತೂ ಟ್ರೇಡ್ ಲಾಂಗ್ ಟೈಮ್ ಹೋಲ್ಡ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಸಿಂಪಲ್ ವಿಷಯ, ಇದನ್ನು ಲಾಂಗ್ ಟೈಮ್ ಹೋಲ್ಡ್ ಮಾಡೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಏನಿಲ್ಲ, ತೊಂದರೆ ಏನಂದರೆ ನಿಮ್ಮದು ಪ್ರಾಬ್ಲಮೆಟಿಕ್ ಆಗಿ ಇಲ್ಲಿ ನೋಡಿ, ಇದು ಚಾನಲಲ್ಲಿ ಹೋಗ್ತಾ ಇದ್ದಾನೆ, ಚಾನಲ್ ಬ್ರೇಕ್ ಡೌನ್ ಮಾಡೋಕ್ಕೆ ನೋಡ್ತಾ ಇದೆ ಸಿಂಪಲ್ ಆಗಿ. ಅದು ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ನಿಮ್ಮ ದುಡ್ಡು ಮೇಲೇನೂ ಹೋಗಲ್ಲ, ಕೆಳಗೇನೂ ಹೋಗಲ್ಲ. ನೀವು ಕುದುರೆ ರೇಸಲ್ಲಿದ್ದಾಗ ಅದ್ರ ಮೇಲೆ ಬೆಟ್ ಕಟ್ಟಿದರೆ ನಿಮ್ಗೆ ದುಡ್ಡು ಬರ್ತವೆ. ಅದು ರೇಸಲ್ಲೇ ಇಲ್ಲ, ಅದ್ರ ಮೇಲೆ ಬೆಟ್ ಹಾಕಿದರೆ ನಿಮ್ಗೆ ದುಡ್ಡು ಹೆಂಗೆ ಬರ್ತವೆ? ರೇಸಲ್ಲಿ ಇರಲಾರ್ದ ಕುದುರೆನ ನೀವು ಹುಡ್ಕೋ ಬದಲು ರೇಸಲ್ಲಿ ಇರೋ ಕುದುರೆನ ಹುಡುಕ್ಬೇಕು. ಆ ರೇಸಲ್ಲಿ ಇರೋ ಕುದುರೆ ಯಾವುದು ಅಂತ ಹೆಂಗೆ ಹುಡ್ಕೋದು ಅಂದರೆ ಈ ಥರ. ಇದರಲ್ಲೇ ಒಂದೇ ಅಲ್ಲ, ಬಿಟ್ಕಾಯಿನಲ್ಲಿ ಒಂದೇ ಅಲ್ಲ, ನೀವು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಚೆಕ್ ಮಾಡ್ಬೋದು, ಇಲ್ಲಾಂದರೆ ಇಥೇರಿಯಮ್ಮು, ಸೋಲಾನಾ, ಎಲ್ಲ ಕ್ರಿಪ್ಟೋ ಕರೆನ್ಸಿಯಲ್ಲಿರೋ ಎಲ್ಲ ಕಾಯಿನ್ಸಲ್ಲಿ ಚೆಕ್ ಮಾಡ್ಬೋದು. ಈಸಿಯೆಸ್ಟ್ ವೇ ಟು ಫೈಂಡ್ ಔಟ್ ಯಾವ ಕಡೆ ಹೋಗ್ತಾ ಇದೆ ಸ್ಟಾಕ್ ಆಗಲಿ, ಯಾವ ಕಡೆ ಹೋಗ್ತಾ ಇದೆ ಪ್ರೈಸ್ ಆಗಲಿ ಅನ್ನೋಕ್ಕೆ. ಇಲ್ಲಿ ನೋಡಿ, ಇವಾಗ ನಾನು 4 ಅವರ್ಸ್ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡ್ತೀನಿ. ಸಿಂಪಲ್ ವಿಷಯ, ನಾನು MACD ಒಂದದನ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಿಟ್ರೆ, ನಿಮಗೆ ಬೇಕಿದ್ರೆ ಇವಾಗ ನಿಮಗೆ ಮೂವಿಂಗ್ ಆವರೇಜ್ ಜೊತೆಗೇನು ಹೇಳ್ಕೊಡ್ತೀನಿ. ಮೂವಿಂಗ್ ಆವರೇಜ್ ಜೊತೆ ಯಾವ ಥರ ಮಾಡ್ಬೇಕಂತಲೂ ಹೇಳ್ಕೊಡ್ತೇನೆ. ಓಕೆನಾ? ಇಲ್ಲಿ ನೋಡಿ, ಒಂದು ಸೆಕೆಂಡ್ ಎಲ್ಲ ಚಾರ್ಟ್ ಕ್ಲಿಯರ್ ಮಾಡೋಣ, ನಿಮ್ಗೆ ಈಸಿ ಆಗುತ್ತೆ. ಇವತ್ತು ಲೇಟಾಗಿ ಬಂದಿದ್ದೀನಿ, ಸಾರಿ ಫಾರ್ ದ್ಯಾಟ್. ಇಲ್ಲಿ ನೋಡಿ, ನಾವು ಹಾಕ್ಕೊಂಡಿರೋ ಟ್ರೆಂಡ್ ಲೈನ್ ಈ ಟ್ರ್ಯಾಕ್, ಓಕೆನಾ? ಹೌದಲ್ವಾ? ಇದನ್ನು ಬ್ರೇಕ್ ಮಾಡೋ ಲೆವೆಲಲ್ಲಿ ಇದೆ. ಇಲ್ಲಿ ಕನ್ಸಲ್ಟೇಷನ್ ತಗೋತಾ ಇದೆ. ಯಾಕಂದರೆ ಒಂದು ಅಪ್ ಟ್ರೆಂಡನ್ನು ಒಂದು ಡೌನ್ ಟ್ರೆಂಡನ್ನು ತಗೊಳಕ್ಕೆ ಕನ್ಸಲ್ಟೇಷನ್ ತಗೊಳ್ಳೋದು ಮಾಮೂಲಿ ವಿಷಯ. ಯಾವುದಾದ್ರೂ ಸ್ಟಾಕ್ ಆಗಲಿ, ಕರೆನ್ಸಿ ಆಗಲಿ, ಕ್ರಿಪ್ಟೋ ಕರೆನ್ಸಿಯಲ್ಲಾಗಲಿ, ಓಕೆನಾ? ಈ ಕನ್ಸಲ್ಟೇಷನ್ ಝೋನಲ್ಲಿ ನಮ್ಗೆ ದೊಡ್ಡ ಮೂಮೆಂಟಮ್ ಬೇಕು, ದೊಡ್ಡ ಅಮೌಂಟ್ ಬೇಕು ಅಂದರೆ ಬರೋಂಗಿಲ್ಲ. ನೀವು ಕಂಟಿನ್ಯೂ ಆಗಿ 1 ಡೇಸು 2 ಡೇಸು ವೀಕ್ಲಿ ಹೋಲ್ಡ್ ಮಾಡೋಕ್ಕೆ ಬರೋಂಗಿಲ್ಲ. ಒಂದೇ ಮೂಮೆಂಟು ಒಂದೇ ಥರ ಟ್ರೇಡ್ ಮಾಡೋಕ್ಕೆ ಬರೋಂಗಿಲ್ಲ. ನೀವು 1 ವೀಕ್ ಪೂರ್ತಿ ನಾನು ಡೌನ್ ಟ್ರೆಂಡೇ ಟ್ರೇಡ್ ಮಾಡ್ತೀನಿ ಅಂದರೆ ಸಿಗೋಂಗಿಲ್ಲ ನಿಮಗೆ. 1 ವೀಕ್ ಪೂರ್ತಿ ಅಪ್ ಟ್ರೆಂಡೇ ಟ್ರೇಡ್ ಮಾಡ್ತೀನಿ ನಾನು, ಬರೀ ಕಾಲೇ ಬೈ ಮಾಡ್ತೀನಿ, ಫುಡ್ ಬೈ ಮಾಡಲ್ಲ ನಾನು 1 ವೀಕ್ ಪೂರ್ತಿ ಅಂದರೆ ಆಗಂಗಿಲ್ಲ. ಯಾಕಂದರೆ ಇಲ್ಲಿ ಸಿಂಪಲ್ ವಿಷಯ, ಇದು ಕನ್ಸಲ್ಟೇಷನ್ ಝೋನ್, ಅದು ಹೋದಂಗೆ ಹೋಗಿ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಕನ್ಸಲ್ಟೇಷನ್ ಅನ್ನೋದು ಅದೇ ಥರ ಬಿಹೇವ್ ಮಾಡುತ್ತೆ. ಓಕೆನಾ? ಸಿಂಪಲ್ ವಿಷಯ ನೋಡಿ, ಇಲ್ಲಿ ನಿಮಗೆ ಇದು ಕನ್ಸಲ್ಟೇಷನ್ ಝೋನು. ಓಕೆ, ಇದು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಲೈನ್ ಹಾಕ್ತೀನಿ, ಇಲ್ಲೊಂದು ಹಾರ್ಜೆಂಟಲ್ ಹಾಕಿ. ಓಕೆ, ಇವಾಗ ಇದು ನೋಡ್ರಿ, ಇದು ಡೌನ್ ಟ್ರೆಂಡಲ್ಲಿ ತೋರಿಸ್ತಾ ಇದೆ. MACDನೂ ಡೌನ್ ಟ್ರೆಂಡಲ್ಲಿ ತೋರಿಸ್ತಾ ಇದೆ. 7 ಡೇಸಲ್ಲೇ ಡೌನ್ ಟ್ರೆಂಡಲ್ಲಿ ತೋರಿಸ್ತಾ ಇದೆ. 1 ಡೇಯಲ್ಲಿ ಮಾತ್ರ ಅಪ್ ಟ್ರೆಂಡಲ್ಲಿ ತೋರಿಸ್ತಾ ಇದೆ. ಅದು ಯಾವಾಗ 1 ಡೇಯಲ್ಲಿನೂ ಡೌನ್ ಟ್ರೆಂಡ್ ತೋರ್ಸೋಕ್ಕೆ ಶುರು ಮಾಡುತ್ತೆ, ಈ MACD ಯಾವಾಗ ಕ್ರಾಸ್ ಓವರ್ ಕೊಟ್ಟು ನಮಗೆ ಡೌನ್ ಟ್ರೆಂಡಲ್ಲಿ ತೋರ್ಸೋಕ್ಕೆ ಶುರು ಮಾಡುತ್ತೆ, ಬ್ಲೂ ಲೈನು ಈ ರೆಡ್ ಲೈನ್ನ ಕ್ರಾಸ್ ಓವರ್ ಕೊಟ್ಟಾಗ ಡೌನ್ ಟ್ರೆಂಡ್ಗೆ ಸಿಗ್ನಲ್ ಕೊಡುತ್ತೆ. ಆವಾಗ ಇದು ಕನ್ಸಲ್ಟೇಷನ್ ಮುಗಿದು ಕ್ಲಿಯರ್ ವ್ಯೂ ಅಲ್ಲಿ ಡೌನ್ ಆಗುತ್ತೆ. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ನೀವು. ಇಲ್ಲಿ ನೋಡಿ, ಇನ್ನೊಂದು ವಿಷಯ, ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್, ಇವಾಗ ಸಾರಿ 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲೇ ನೋಡೋಣ ನಿಮ್ಗೆ ಇಷ್ಟವಾದಂಗೆ. ಯಾಕೆ ಸೀದಾ 4 ಅವರ್ಸ್ನಿಂದ 1 ಅವರ್ ನೋಡೋಣ ಬೇಕಿದ್ರೆ. 1 ಅವರಲ್ಲಿ ನೋಡಿ, ನೀವು 1 ಅವರು 13 ಮಿನಿಟ್ಸು, 1 ಡೇ 15 ಮಿನಿಟ್ಸು, 5 ಮಿನಿಟ್ಸ್, ಇವು ನೀವು ಟ್ರೈಡ್ ಮಾಡಬೇಕಾಗಿರೋ ಟೈಮ್ಸ್. ವಿತಿನ್ 1 ಅವರಲ್ಲಿ, ಒಂದು ಹಾಫ್ ಆನ್ ಅವರಲ್ಲಿ ನಾನು 4 ಅವರ್ಸು 2 ಅವರ್ಸೇ ಕುಂದಿರ್ತೀನಿ ಸಿಸ್ಟಮ್ ಮುಂದೆ, ದುಡ್ಡು ಬೇಕು ನನಗೆ, ಅಷ್ಟರಲ್ಲೇ ನನಗೆ ಕೆಲಸ ಮುಗಿಸ್ಕೊಂಡು ಹೋಗಬೇಕು, ನಾನು ಒಂದು 4 ಟ್ರೈಡ್ ತಗೊತೀನಿ ಅಷ್ಟೇ ಅನ್ಕೊಳ್ಳೋಂಗಿದ್ದೆ ಇದು ಮಾಡಬೇಕಾಗಿರೋದು. ಟೈಮ್ ಫ್ರೇಮ್ಗಳು ನೋಟ್ ಮಾಡ್ಕೊಳ್ಳಿ. ಫಸ್ಟು ವೀಕ್ಲಿ ಟೈಮ್ ಫ್ರೇಮ್, ಡೈಲಿ ಟೈಮ್ ಫ್ರೇಮಲ್ಲಿ ಒಂದರ ಚೆಕ್ ಮಾಡ್ತೀವಿ. ಈ ಸ್ಟ್ರಾಟಜಿಯಲ್ಲಿ ಚೆಕ್ ಮಾಡಿದಾಗ ನಮಗೆ ಲಾಂಗರ್ ವ್ಯೂ ಗೊತ್ತಾಗ್ಬಿಡುತ್ತೆ. ಒಂದು ಕಂಟಿನ್ಯೂ ಸ್ಟ್ರಾಂಗೆಸ್ಟ್ ಲಾಂಗರ್ ವ್ಯೂ ಅಪ್ ಸೈಡ್ ಇದೆನಾ ಡೌನ್ ಸೈಡ್ ಇದೆನಾ ಅಂತ. ಆ್ಯಂಡ್ ಅದಾದಮೇಲೆ ಇನ್ನೂ ಒಂದು ವ್ಯೂ, ಸೀದಾ 4 ಅವರ್ಸಿಗೆ ಬರ್ತೀವಿ. 1 ಡೇ 7 ಡೇಸ್ ಆದಮೇಲೆ ಸೀದಾ 4 ಅವರ್ಸ್ ಟೈಮ್ ಫ್ರೇಮಲ್ಲಿ ಬರ್ತೀವಿ. 4 ಅವರ್ಸ್ ಟೈಮ್ ಫ್ರೇಮಲ್ಲಿ ನಾವು ನೋಡ್ತೀವಿ
ಇದು ಯಾವ ಥರ ಮೂಮೆಂಟ್ ಇದೆ ಅಂತ ಕೇಸಿ 1 ವೀಕ್ಲಿಂದ ಯಾವ ಥರ ಬಿಹೇವ್ ಮಾಡ್ತಾ ಇದೆ, ಇಲ್ಲ ಒಂದು 2 ಡೇಸ್ ಬ್ಯಾಕ್ಲಿಂದ ಯಾವ ಥರ ಬಿಹೇವ್ ಮಾಡ್ತಾ ಇದೆ ಗೊತ್ತಾಗುತ್ತೆ. ಕನ್ಸಲ್ಟೇಷನ್ ಇದೆನಾ ಇಲ್ಲ ಯಾವ ಥರ ಇದೆ ಅಂತ ಕೇಸಿ ಗೊತ್ತಾಗುತ್ತೆ. ಜಸ್ಟ್ ಅದಾದಮೇಲೆ 1 ಅವರ್ ಚೆಕ್ ಮಾಡಿರಿ. ಎಕ್ಸಾಂಪಲ್ಗೆ ಸುಮ್ಮನೆ ಚೆಕ್ ಮಾಡಿರಿ, ಅದು ಕನ್ಸಲ್ಟೇಷನ್ ತೋರಿಸ್ತಾ ಇದೆನಾ ಸುಮ್ಮನಾಗಿ ನೋಡಿ, ಇಲ್ಲಿ ನನ್ನ ಕನ್ಸಲ್ಟೇಷನ್ ತೋರಿಸ್ತಾ ಇದೆ. ಓಕೆನಾ, ಆಮೇಲೆ 30 ಮಿನಿಟ್ಸ್. ಓಕೆ, 30 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡಿ. 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇಲ್ಲಿಂದ ಕ್ಲಿಯರ್ ವ್ಯೂ ಅಲ್ಲಿ ಡೌನ್ ಟ್ರೆಂಡ್ ಬರ್ತಾ ಇದೆ, ಹೌದಾ. ಇಲ್ಲಿ 30 ಮಿನಿಟ್ಸಲ್ಲಿ ಡೌನ್ ಟ್ರೆಂಡ್ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ 30 ಮಿನಿಟ್ಸಲ್ಲಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಇದ್ರೂ ಅದರ ಟಾರ್ಗೆಟ್ ಇಲ್ಲಿವರೆಗೆ ಬರುತ್ತೆ ನೋಡಿ. ನೀವು ಇವಾಗ ಕಾಲ್ ಸೇಲ್ ಮಾಡ್ಬೋದು, ಪುಟ್ ಬೈ ಮಾಡ್ಬೋದು, ನಿಮ್ಮ ಇಷ್ಟ. ನಿಮ್ಗೆ ದುಡ್ಡು ಆಗ್ತವೆ. ನೆಕ್ಸ್ಟ್ 30 ಮಿನಿಟ್ಸು 1 ಅವರು ವೇಟ್ ಮಾಡ್ಬೋದು ನೀವು. ಅಂದರೆ ನೀವು 30 ಮಿನಿಟ್ಸು ಟೈಮ್ ಫ್ರೇಮಲ್ಲಿ ನೀವು ಚೆಕ್ ಮಾಡಿದರೆ ಅದರಲ್ಲೇ ನೀವು ಟ್ರೇಡ್ ತೊಗೋತೀನಿ ಅಂದರೆ ಈ ಥರ ಹೇಳ್ತಿದ್ದೀನಿ ನಾನು, ಪುಟ್ ಸೇಲ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಬರುತ್ತೆ, ಪುಟ್ ಸೇಲ್ ಮಾಡಿದ್ರು ದುಡ್ಡು ಬರುತ್ತೆ ನಿಮಗೆ, ಅಲ್ಲಿರೋಷ್ಟು ದುಡ್ಡು ಬರುತ್ತೆ, ಅದೆಷ್ಟಿದೆ ಅಷ್ಟು. ಇವಾಗ ಪ್ರೆಸೆಂಟ್ ವಿಷಯ ಏನಂದರೆ 15 ಮಿನಿಟ್ಸ್ ಹೋಗೋಣ. ಹಂಗೆ ಎಲ್ಲ ಡೌನ್ ಟ್ರೆಂಡಲ್ಲಿದೆ. 30 ಮಿನಿಟ್ಸಲ್ಲಿ ಡೌನ್ ಟ್ರೆಂಡಲ್ಲಿದೆ, 15 ಮಿನಿಟ್ಸಲ್ಲಿ ಡೌನ್ ಟ್ರೆಂಡಲ್ಲಿದೆ. ಇದಕ್ಕಿಂತ ಒಳ್ಳೆ ವಿಷಯ ಬೇಡ. ಇಲ್ಲಿ ನೋಡಿ, ಸಿಂಪಲ್ ವಿಷಯ. ಆ್ಯಂಡ್ 5 ಮಿನಿಟ್ಸ್ಗೂ ಹೋಗಿ ಗೊತ್ತಾಗ್ಬಿಡುತ್ತೆ. 5 ಮಿನಿಟ್ಸಲ್ಲಿ ಒಂದು ಹೇಳಕ್ಕೆ ಅಪ್ ಟ್ರೆಂಡಲ್ಲಿ ಇದೆ, ಇದು ಡೌನಲ್ಲಿ ಬಂದು ಇಲ್ಲಿಂದ ಅಪ್ಪಲ್ಲಿ ಕ್ರಾಸ್ ಆಗ್ತಾ ಇದೆ ಅಂದರೆ ವೇಟ್ ಮಾಡಿ, ತಗೊಂಡು ಕೆಳಗೆ ಬರೋ ತನಕ ವೇಟ್ ಮಾಡಿ ದಯವಿಟ್ಟು. ಮೇನ್ ಟ್ರೇಡಿಂಗಲ್ಲಿ ವಿಷಯ ಏನಂದರೆ ನೀವು ವೇಟಿಂಗ್ ಮಾಡೋದ್ರಲ್ಲೇ ನಿಮ್ಮ ದುಡ್ಡು ಆಗುತ್ತವೆ. ನಿಜ ಹೇಳ್ಬೇಕಂದ್ರೆ ಒಂದು ಟ್ರೇಡ್ ತೊಗೊಂಡ್ಮೇಲೆ ಅದು ಸ್ಟಾಪ್ ಲಾಸ್ ಹಿಟ್ ಆಗೋ ತನಕ ವೇಟ್ ಮಾಡಬೇಕು, ಇಲ್ಲ ನಿಮ್ಮ ಟಾರ್ಗೆಟ್ ರೀಚ್ ಆಗೋ ತನಕ ವೇಟ್ ಮಾಡಬೇಕು. ಆ ಟ್ರೇಡ್ ತೊಗೊಳೋಕೆ ಮುಂಚೆ ನಮ್ಮ ಸೆಟಪ್ ಕನ್ಫರ್ಮ್ ಆಗಿ ಕರೆಕ್ಟಾಗಿ ಬರೋ ತನಕ ವೇಟ್ ಮಾಡಬೇಕು. ಮಾರ್ಕೆಟ್ ನಮ್ಗೆ ಹೇಳುತ್ತೆ, ನಾವು ಅದನ್ನು ಮೊದಲೇ ನಂಗೆ ಮೊದಲೇ ಗೊತ್ತು ಬಿಡು 100% ಬರೋದಿದೆ ಅಂತ ಕೇಸ್ ಹಾಕಿದ್ರೂ ಹೋಗ್ತವೆ. ಯಾಕಂದರೆ ನಿಮ್ಮಲ್ಲಿ ಪೇಷನ್ಸ್ ಇಲ್ಲ. ಅದು ಮೊದಲೇ ಸಿಗ್ನಲ್ ಕೊಡೋ ತನಕ ನೀವು ವೇಟ್ ಮಾಡೋಂಗಿಲ್ಲ, ನಂಗೆ ಮೊದಲೇ ಬಂದ್ಬಿಡ್ತಾವೆ ದುಡ್ಡು ಅಂತ ನೀವು ಹಾಕ್ಬಿಡ್ತೀರಿ, ಹೌದಾ. ಸೊ ಸಿಂಪಲ್ ಮ್ಯಾಟ್ರು. ಇಲ್ಲಿ ನೋಡಿ, ಇದು ಡೌನ್ ಟ್ರೆಂಡಲ್ಲಿ ತೋರಿಸ್ತಾ ಇದೆ, ಬಟ್ ಇಲ್ಲಿ ಸಿಗ್ನಲ್ ಇನ್ನೂ ಕೊಟ್ಟಿಲ್ಲ. ಸಪೋಸ್ ನಾವು ಟ್ರೇಡ್ ತೊಗೊಳಕ್ಕೆ ಮುಂಚೆ ಒಂದೊಂದರೆ ನಾನು 1 ಮಿನಿಟ್ ಟೈಮ್ ಫ್ರೇಮನ್ನು ಚೆಕ್ ಮಾಡ್ತೀನಿ. ನೋಡಿ, ನಾನು ಎಂಟ್ರಿ ಕೊಡೋಕ್ಕೆ ಮುಂಚೆ ಇದು ಒಂದು ಹೇಳಕ್ಕೆ ಅಪ್ ಸೈಡಲ್ಲಿ MACD ಸಿಗ್ನಲ್ ಇಲ್ಲಿದ್ದರೆ ನಾನು ಕಂಪಲ್ಸರಿ ಪುಟ್ ಬೈ ಮಾಡ್ತಿದ್ದೆ. ಬಟ್ ಇದು ಅಲ್ಲಿಲ್ಲ, ಇಲ್ಲಿದೆ. ಸೊ ನಾನು ಸ್ವಲ್ಪ ಡೌಟಲ್ಲಿದ್ದೀನಿ, ಬಟ್ ಪುಟ್ ತಗೋಬೋದು. ಎಕ್ಸಾಂಪಲ್ಗೆ ಒಂದು ಹಾಫ್ ಆನ್ ಅವರ್ ಪುಟ್ ನಾವು ಯೂಸ್ ಮಾಡ್ಬೋದು. ಒಂದು ಹಾಫ್ ಆನ್ ಅವರಲ್ಲಿ ನಾವು ಪುಟ್ ದುಡ್ಡು ಬರ್ತವೆ ಅಂತ ನಾವು ಯೂಸ್ ಮಾಡ್ಬೋದು. ಓಕೆನಾ. 1 ಮಿನಿಟ್ ಆಯಿತು, 5 ಮಿನಿಟ್ಸ್ ಆಯಿತು, ಇವೆಲ್ಲ ಟೈಮ್ ಫ್ರೇಮ್ಗಳಲ್ಲಿ MACD ಬೇಸ್ ಮಾಡಿ ಟ್ರೇಡ್ ತೊಗೊಳ್ಳೋದು ಹೆಂಗೆ ಅಂತ ಹೇಳಿದ್ದೀನಿ. ಓಕೆನಾ. ನಾ ಸ್ಟಾಪ್ ಲಾಸ್ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಮೇಲೆ ಇಡ್ತೀನಿ ನೋಡಿರಿ. ಇವಾಗ ನಾನು ಪುಟ್ಗೆ ಅಷ್ಟೊಂದು ಸಿಗ್ನಲ್ ಕೊಡ್ತಾ ಇದೆ ಅಂತ ಕೇಸ್ ನಾನು ಏನು ಮಾಡ್ತೀನಿ, ಒಂದು ಟ್ರೇಡ್ ನಿಮ್ಮ ಕಡೆಯವರಿಗೆ ಬುಕ್ ಮಾಡಿ ತೋರಿಸ್ತೀನಿ ನೋಡಿರಿ. ಓಕೆ, ಜಸ್ಟ್ ನಾನು 5 ಮಿನಿಟ್ಸಲ್ಲಿ ತೊಗೊತಾ ಇದ್ದೀನಿ, ಅದಕ್ಕೆ ಸ್ಟಾಪ್ ಲಾಸ್ ಸಣ್ಣದು ಇಟ್ಕೊತಿದ್ದೀನಿ. ಟಾರ್ಗೆಟ್ ಬಂದು ಕೇಸಿ ಫಸ್ಟ್ ಟಾರ್ಗೆಟ್ ಇದು 1:2, ಹೌದಾ. ಜಾಸ್ತಿ ರಿಸ್ಕ್ ಮಾಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಟ್ರೇಡಿಂಗಲ್ಲಿ ಬರುವಾಗ ಜಾಸ್ತಿ ರಿಸ್ಕ್ ಮಾಡಕ್ಕೆ ಹೋಗ್ಬೇಡ್ರಿ. ಬಂದು ಇದು ಓಕೆನಾ. ಸೆಕೆಂಡ್ ಟಾರ್ಗೆಟ್ ಇದು. ಇವಾಗ ಒಂದೇ ವಿಷಯ ಹೇಳ್ತೀನಿ, ನಿಮ್ಮ ಕೈಲಾದರೆ ಇಲ್ಲಿ ತನಕ ವೇಟ್ ಮಾಡಿ. ನಾನು ಕ್ಲಿಯರ್ ವ್ಯೂ ಕೊಟ್ಟಿದ್ದೀನಿ ನನ್ನ ಸ್ಟ್ರಾಟಜಿ ಬಗ್ಗೆ. ನಿಮಗೆ ಸೂಪರಾಗಿ ಯೂಸ್ ಆಗೋ ಸ್ಟ್ರಾಟಜಿ ಸಿಕ್ಕರೂ ನೀವು ಅದನ್ನು ದುಡ್ಡು ಮಾಡಬೇಕಂದ್ರೆ ನೀವು ಅದರಲ್ಲಿ ಸೈಕಾಲಜಿ ದೆನ್ ನಿಮಗೆ ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ನಿಮಗೆ ಗೊತ್ತಾಗತ್ತೆ ಅದೇನು ಅಂತ. ಓಕೆನಾ. ಫಸ್ಟ್ ಟಾರ್ಗೆಟ್ ಹಿಟ್ ಆಗುತ್ತೆ ನೋಡೋಣ. ಐ ಥಿಂಕ್ ಇನ್ನೊಂದು 5 ಮಿನಿಟ್ಸಲ್ಲಿ ಈ ಕ್ಯಾಂಡಲ್ ಎಂಡಿಂಗು ಇನ್ನೂ 10 ಸೆಕೆಂಡ್ಸ್ ಇದೆ, ನೀವು ಚೆಕ್ ಮಾಡ್ಬೋದು. ನೋಡ್ರಿ, ಮಾತಲ್ಲೇ ನಿಮಗೆ ಗ್ರೀನ್ ಕ್ಯಾಂಡಲ್ ಬಿದ್ದರೂ ಭಯ ಬೀಳಂಗಿಲ್ಲ. ಯಾಕಂದರೆ ನಮಗಿಲ್ಲಿ ಎಲ್ಲ ಗೊತ್ತು. ನೋಡಿದ್ರಾ, ಇಲ್ಲ 15 ನಿಮಿಷದ ಕ್ಯಾಂಡಲಲ್ಲಿ ನೋಡಿದ್ದೀವಿ, MACD ಸಿಗ್ನಲ್ ತೆಳಗೆ ಕೊಡ್ತಾ ಇದೆ. 2-3 ಕ್ಯಾಂಡಲ್ ಮಾತ್ರ ಹಾಕಿದೆ, ಇನ್ನು 3-4 ಕ್ಯಾಂಡಲ್ ತೆಳಗೆ ಹಾಕೋ ಚಾನ್ಸಸ್ ಇದೆ. ಯಾಕಂದರೆ ಇದು ಮೇಲ್ಗಡೆಯಿಂದ ಕ್ರಾಸ್ ಓವರ್ ಕೊಟ್ಟಿದೆ, ತೆಳಗಡೆಯಿಂದ ಅಲ್ಲ. ಇಲ್ಲಿ ಸೆಂಟ್ರಲ್ ಲೈನ್ ಇದೆ ನೋಡಿದ್ರೆ MACDಯಲ್ಲಿ, ಈ ಸೆಂಟ್ರಲ್ ಲೈನು ನಮಗೆ
ಮೇನ್ ಇಂಡಿಕೇಟರ್ ಅನ್ಕರಿ. ಯಾಕಂದರೆ ಇದ್ರ ಮೇಲ್ಗಡೆಯಿಂದ ತೆಳಗೆ ಕೊಟ್ರೆ ನಾವು ಡೌನ್ ಟ್ರೆಂಡ್ಗೆ ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇದೆ ಅಂತ ಅರ್ಥ ಮಾಡ್ಕೊತೀವಿ. ಅದೇ ಇದ್ರ ಕೆಳಗಡೆಲಿಂದನೇ ಇಲ್ಲಿ ನೋಡಿದ್ರೆ ಇಲ್ಲಿ ಈ ಥರ ಕೊಟ್ಟರೆ ನಾವೇನು ಮಾಡೋಂಗಿಲ್ಲ. ಯಾಕಂದರೆ ಇಲ್ಲಿ ನೋಡ್ರಿ, ಒಂದು ಕ್ಯಾಂಡಲ್ 2 ಕ್ಯಾಂಡಲ್ ಆಗೋ ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಇದ್ರ ಕೆಳಗಡೆಲಿಂದನೇ ತೆಳಗೆ ಕೊಟ್ಟಿದೆ. ಬಟ್ ಹಂಗಲ್ಲ, ಇದು ನೋಡಿ 1 2 3 4 5 ಕ್ಯಾಂಡಲ್ ಇಲ್ಲಿ ತೊಗೊಂಡ್ರು ನೀವು, ಒಂದು ಹೇಳಕ್ಕೆ ಇಲ್ಲಿ ತೊಗೊಂಡ್ರು ನೋಡಿರಿ, ಆರಾಮಾಗಿ ನೀವು ವೇಟ್ ಮಾಡ್ದಂಗೆಲ್ಲ ದುಡ್ಡು ಬರ್ತವೆ ನಿಮಗೆ. ಫಸ್ಟ್ ಟಾರ್ಗೆಟ್ ಹಿಟ್, ಸೆಕೆಂಡ್ ಟಾರ್ಗೆಟ್ ಕೊಟ್ಲಾ, ಸೆಕೆಂಡ್ ಟಾರ್ಗೆಟ್ ನೋಡಿರಿ, ಫಸ್ಟ್ ಟಾರ್ಗೆಟ್ ಹಿಟ್ ಆಯಿತು, ಫಸ್ಟ್ ಟಾರ್ಗೆಟ್ ಹಿಟ್ಟು, ಇದು ಸೆಕೆಂಡ್ ಟಾರ್ಗೆಟು. ಓಕೆನಾ? ನಾನು ಹೇಳಿದ್ದೀನಿ, ಬಟ್ ನೀವು ವೇಟ್ ಮಾಡೋಷ್ಟು ಪೇಷನ್ಸ್ ಇರಬೇಕು ನಿಮಗೆ. ಇವಾಗ ಬೇಕಿದ್ರೆ ನಿಮ್ಮದು ಈ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆದರೆ, ಇದ್ರ ಕೆಳಗಡೆ ಕ್ಲೋಸ್ ಆದರೆ ಮಾತ್ರ ನೀವು ನಿಮ್ಮ ಸ್ಟಾಪ್ ಲಾಸ್ನ ಟ್ರೈಲ್ ಮಾಡಬಹುದು. ಟ್ರೈಲ್ ಎಲ್ಲಿಗೆ ಮಾಡ್ತೀರಾ? ಕಾಸ್ಟ್ ಟು ಕಾಸ್ಟ್. ಸೀದಾ ಎಲ್ಲಿಗೆ ಎಂಟ್ರಿ ಕೊಟ್ಟಿದ್ದೀರಲ್ಲ ಅಲ್ಲಿಗೆ ತೊಗೊಂಬಿಡ್ರಿ. ಓಕೆನಾ? ಕಾಸ್ಟ್ ಟು ಕಾಸ್ಟು ಅಂದರೆ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್, ಅಲ್ಲಿಗೆ ಸ್ಟಾಪ್ ಲಾಸ್ ಫಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇನ್ನು 2 ಮಿನಿಟ್ಸ್ ಟೈಮ್ ಇದೆ. ಐ ಥಿಂಕ್ ನಮ್ಮದು ಟಾರ್ಗೆಟು ನಾನು ಶುರು ಮಾಡಿದಾಗಲಿಂದ 3 ಮಿನಿಟ್ಸಲ್ಲೇ ಹಿಟ್ ಆಗಕ್ಕೆ ಶುರು ಮಾಡ್ತಿದ್ದು. ಇನ್ನು 2 ಮಿನಿಟ್ಸ್ ಟೈಮ್ ಇದೆ. 2-3 ಮಿನಿಟ್ಸ್ ಟೈಮ್ ಇದೆ ಈ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ. ಏನಾಗುತ್ತೆ ನೋಡಿರಿ. ಒಂದು ವೇಳೆಗೆ ನಿಮಗೆ ಫಸ್ಟ್ ಟಾರ್ಗೆಟೇ ಸಾಕು, 1:2 ಬಂತಪ್ಪ ನನಗೆ, ಬೇಡ, ನಾನು ಅಷ್ಟೊತ್ತು ವೇಟ್ ಮಾಡೋಂಗಿಲ್ಲ, 1:2 ಸಾಕು ನನಗೆ, ನನ್ನ ಸ್ಟಾಪ್ ಲಾಸ್ ಇಷ್ಟು, ನನ್ನ ಟಾರ್ಗೆಟ್ ಇಷ್ಟು ಸಿಕ್ತು, ನನಗೆ ಹೋಗ್ಬಿಡ್ತೀನಿ ಅಂದರೆ ಹೋಗ್ಬಿಡ್ರಿ, ಪರವಾಗಿಲ್ಲ, ನಿಮ್ಮ ಇಷ್ಟ. ಅಟ್ಲೀಸ್ಟ್ ಗ್ರೀನಲ್ಲೇ ಹೋಗ್ತಿರಲ್ಲ ಮನೆಗೆ. ನೋಡಿರಿ, ಇವಾಗ ನೋಡಿರಿ ಬಂತಾ? ಇದು ಕ್ಲೋಸಿಂಗ್ ಎಲ್ಲಿ ಕೊಡುತ್ತೆ ನೋಡೋಣ. ಐ ಥಿಂಕ್ 60 ಪಾಯಿಂಟ್ಸ್ ಡೌನ್ ಆಗಿದೆ. ಓಕೆನಾ? ಇವಾಗ ಅದರದ್ದು ಸೆಕೆಂಡ್ ಟಾರ್ಗೆಟ್ಗೂ ಸಹ ಕೊಡ್ತೀನಿ ನೋಡಿರಿ. ಸೆಕೆಂಡ್ ಟಾರ್ಗೆಟ್ ಬಂದು ಇಲ್ಲಿವರೆಗೂ ಕೊಟ್ಟಿದ್ದೀನಿ. ಓಕೆ, ಐ ಥಿಂಕ್ ಇಲ್ಲಿವರೆಗಾದರೂ ಬರುತ್ತೆ. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಲ್ವ ನಾವು ಟ್ರೈಡ್ ತೊಗೊಂಡಿರೋದು. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಟ್ರೈಡ್ ತೊಗೊಂಡಿದ್ದೀವಿ. ಫಸ್ಟ್ ಟಾರ್ಗೆಟ್ ಮುಗೀತು, ಸೆಕೆಂಡ್ ಟಾರ್ಗೆಟ್ ಹತ್ರ ರೀಚ್ ಆಗಿ ನೋಡ್ತಾ ಇದ್ದೀವಿ. ಓಕೆನಾ? 2 ಮಿನಿಟ್ಸಲ್ಲಿ ಇನ್ನೂ ಕ್ಲೋಸ್ ಆಗುತ್ತೆ ಕ್ಯಾಂಡಲು. ಒಂದು ವೇಳೆ ಕ್ಲೋಸ್ ಆದರೆ ಮಾತ್ರ ಸ್ಟಾಪ್ ಲಾಸ್ ಇಲ್ಲಿಗೆ ಇಟ್ಕೊಳ್ಳಿ, ಇಲ್ಲ ಎಕ್ಸಿಟ್ ಕೊಡೋಂಗಿದ್ರೆ ಇವಾಗ ಎಕ್ಸಿಟ್ ಕೊಟ್ಬಿಡಿ, ಪರವಾಗಿಲ್ಲ. ಸರ್ ಇದೇನು ಸರ್ ನೀವು ಫಸ್ಟ್ ಟಾರ್ಗೆಟು ಸೆಕೆಂಡ್ ಟಾರ್ಗೆಟ್ ಅಂತ ಹಂಗೆ ಹೆಂಗೆ ಕೊಟ್ಟಿರಿ ಟಾರ್ಗೆಟ್ ಅಂತಲೂ ಕೇಳ್ಬೋದು ನೀವು. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಇಲ್ಲಿಗೆ ಬಂದು ಜಂಪ್ ಆಗಿದೆ ಪ್ರೈಸ್, ಇಲ್ಲಿಗೆ ಬಂದು ಜಂಪ್ ಆಗಿದೆ. ಸೊ ಇವೆರಡು ಸಮ್ ಕೈಂಡ್ ಆಫ್ ರೆಸಿಸ್ಟೆನ್ಸ್. ಸೊ ತೆಳಗಡೆ ಸಪೋರ್ಟ್ ಲೆವೆಲ್ಸ್ ಅನ್ನೋದು ಈ ಥರನೂ ಮಾಡ್ಬೋದು. ಇಲ್ಲ ಸಿಂಪಲ್ಲಾಗಿ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅಂದರೆ ಇಲ್ಲಿ ಪಿವಿಟ್ ಅಂತ ಟೈಪ್ ಮಾಡಿ. ಪಿವಿಟ್ ಪಾಯಿಂಟ್ ಕಾಣಿಸ್ತಿದೆನಾ? ಪಿವಿಟ್ ಪಾಯಿಂಟ್ ಇದೊಂದು ಇಂಡಿಕೇಟ್ರು, ಇದನ್ನು ಹಾಕಿದರೆ ಇಲ್ಲಿ ಬರುತ್ತೆ. ಓಕೆನಾ? ಸಾರಿ, 2 ಬಾರಿ ಬಂದಿದೆ ಪಿವಿಟ್ ಪಾಯಿಂಟು. ಡಿಲೀಟ್ ಮಾಡ್ಬೋದು ಇದನ್ನು, ಕ್ಯಾನ್ಸಲ್ ಇಟ್. ಇಲ್ಲಿ ನೋಡಿ, ಒಂದು ಪಿವಿಟ್ ಪಾಯಿಂಟ್ ಇಡ್ತೀನಿ. ಇದು ಆಫ್ ಮಾಡಿಲ್ಲ ಅಂದರೆ ಏನಾಗುತ್ತೆ ನೋಡಿ, ನಿಮಗೆ ಕಾಣಿಸ್ಬಿಡುತ್ತೆ. ಸಿಂಪಲ್ ವಿಷಯ. ಇದನ್ನು ಆಫ್ ಮಾಡಿ ಇಲ್ಲಿ ಸ್ಟೈಲಲ್ಲಿಗೆ ಹೋಗಿ. ಓಕೆನಾ? ಈ ಲೈನ್ಸ್ನ ನೀವು ರೆಡ್ ಕಲರಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಯಾವುದನ್ನು ಬೇರೆ ಕಲರ್ಗಳಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ನಿಮ್ಮ ಇಷ್ಟ. ಅದು ನಿಮ್ಗೆ ಇಷ್ಟ ಬಂದಂಗೆ ಚಾಯ್ಸ್ ಮಾಡ್ಕೋಬೋದು ನೀವು. ಇಲ್ಲಿ R1 S1 ಅಂದರೆ ರೆಸಿಸ್ಟೆನ್ಸ್ 1 ಏನು, ಅದೇ ಥರ ಸಪೋರ್ಟ್ 1. S1 ಅಂದರೆ ಸಪೋರ್ಟು, R1 ಅಂದರೆ ರೆಸಿಸ್ಟೆನ್ಸ್ 1. ಓಕೆ, ಡನ್. ನೀವು ಚೆಕ್ ಮಾಡ್ಬೋದು ಇಲ್ಲಿ ನಮ್ಮ ಟ್ರೇಡಿಂಗಲ್ಲಿ ನೋಡಿರಿ. ಫಸ್ಟ್ ಟಾರ್ಗೆಟ್ ಹಿಟ್ಟು ಸೆಕೆಂಡ್ ಟಾರ್ಗೆಟ್ ಹತ್ರ ಹೊಂಟಿದೆ, ವೇಟಿಂಗಲ್ಲಿ ಇರ್ಬೋದು ನೀವು. ಸೊ ಅದೇ ಥರ ನಾನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ನಿಮಗೆ ಇನ್ನೊಂದು ಚೂರು ಹೇಳ್ತೀನಿ. EMI ಕ್ರಾಸ್ ಓವರ್ಗಳು ಅದೇ ಥರ. ಇಲ್ಲಿ ನೋಡಿ, EMI ಕ್ರಾಸ್ ಓವರು ಇದು 9 ಇದೆ, ಇದು 5 ಇದೆ. ಓಕೆನಾ? 9 ಬೇಡ ನಮಗೆ, 20 ಮಾಡ್ಕೊಳ್ಳೋಣ. ಇದು ಲೆಂತ್ ಅಂತ ಇದೆಯಲ್ಲ, ಇದು 20 ಡೇಸ್ ಇಲ್ಲ 21 ಡೇಸ್ ಅಂತ ನಾನು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಾದರೆ ಅದು ಮಾಡ್ತೀನಿ.
20 ಡೇಸ್ನ ಇಟ್ಕೊತೀನಿ, ನಾನು 5 ಇಟ್ಕೊತೀನಿ. ಇದು ಐ ಥಿಂಕ್ ಇದರಲ್ಲಿಗೂ ಸಹ ಸೇಮ್ ಪ್ರಾಸೆಸ್ನ ಮಾಡ್ಬೋದು, ಇಲ್ಲ 30 ಡೇಸ್ ಮಾಡ್ಕೊಳ್ಳಿ ಪರವಾಗಿಲ್ಲ. ಅಂದರೆ ಮಂತ್ಲಿ ಬಂದ್ಬಿಡುತ್ತೆ ನಿಮಗೆ, ಮಂತ್ಲಿ ಲೈನ್ ಕ್ರಿಯೇಟ್ ಆಗಿಬಿಡುತ್ತೆ 30 ಡೇಸ್ ಆದ್ರೂ. ಸಿಂಪಲ್ ವಿಷಯ, ಓಕೆನಾ. ಅದು ನಿಮಗೆ ಕ್ರಾಸ್ ಓವರ್ ಕೊಡುತ್ತೆ. ಇಲ್ಲಿ ನೋಡಿ, 5 ಡೇಸ್ ಮೂವಿಂಗ್ ಆ್ಯಾವ್ರೇಜು, 30 ಡೇಸ್ ಮೂವಿಂಗ್ ಆ್ಯಾವ್ರೇಜು ಯಾವಾಗ ಕ್ರಾಸ್ ಓವರ್ ಕೊಟ್ಟಿದೆ ಆವಾಗಲಿಂತ ಡೌನ್ ಟ್ರೆಂಡಲ್ಲೇ ಇದೆ. ಇದನ್ನು ನೀವು ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಇವಾಗ ಸೇಲರ್ಸ್ ಇರ್ತಾರೆ ನೋಡಿದ್ರಾ, ಇದರಲ್ಲಿ ಸೇಲ್ ಮಾಡ್ಬೋದು. ಸೇಲರ್ಸ್ನ ನಾವು ಈ ಥರ ಈಸಿಯಾಗಿ ನಾವು ಮಾಡ್ಕೋಬೋದು. ಸೇಲರ್ಸ್ ಯಾಕಂದರೆ ಅವ್ರಿಗೆ ಲಾಂಗ್ ಪ್ರಾಸ್ಪೆಕ್ಟಿವಲ್ಲಿ, ಲಾಂಗ್ ಟೈಮಲ್ಲಿ ಯಾವ್ದು ಸೈಡ್ ಹೋಗುತ್ತೆ ಅಂತ ಗೊತ್ತಾಗಬೇಕಾಗತ್ತೆ. 1 ಡೇ 24 ಅವರ್ಸ್ ಇರುತ್ತೆ ಇದರಲ್ಲಿ. ಬಿಟ್ಕಾಯಿನಲ್ಲಿ ಎಕ್ಸಾಂಪಲ್ಗೆ ಸಿಂಪಲ್ ಹೇಳ್ಬೇಕಂದ್ರೆ, ಒಂದು ಆಪ್ಷನ್ನು ಬಂದು ಕೇಸಿ ಒಂದು ಫ್ಯೂಚರ್ ಸೇಲ್ ಮಾಡಿದ್ರು, ಆಪ್ಷನ್ ಸೇಲ್ ಮಾಡಿದ್ರು, ಏನಿರುತ್ತೆ ಅಂದರೆ 24 ಅವರ್ಸ್ ಇರುತ್ತೆ ಅದು ಎಕ್ಸ್ಪೈರಿ. 24 ಅವರ್ಸ್ ಆದಮೇಲೆ ಎಕ್ಸ್ಪೈರಿ ಆಗಿಬಿಡುತ್ತೆ. ಸಿಂಪಲ್ ವಿಷಯ. ಅದಕ್ಕಾಗಿ ನೀವು ಇ ಎಮ್ ಐಗಳನ್ನ ಯೂಸ್ ಮಾಡ್ಬೋದು. ಇ ಎಮ್ ಐಗಳನ್ನ ಪ್ಲಸ್ MSCDನ ಮಿಕ್ಸ್ ಮಾಡಿಬಿಟ್ರೆ ಡಬಲ್ ಕನ್ಫರ್ಮೇಷನ್ ಸಿಕ್ಬಿಡುತ್ತೆ ನಿಮಗೆ, ಸಿಂಪಲ್ ಹೇಳ್ಬೇಕಂದ್ರೆ, ಓಕೆನಾ. ನೀವು ಇದು ಅನ್ಕೋಬೋದು ಇದೇನು ವಾಪಸ್ ಬರ್ತಿದೆ ಅನ್ಕೇಸಿ, ಬಟ್ ಅದು ಏನಿದೆ ವಾಪಸ್ ಹೋಗ್ತಿದೆ ಅಲ್ವಾ, ಅದು ಮತ್ತೆ ತೆಳಗೆ ಬರುತ್ತೆ. ಯಾಕಂದರೆ ನಮ್ಮ ಲಾಂಗರ್ ಟೈಮ್ ಫ್ರೇಮಲ್ಲಿ ಕನ್ಫರ್ಮೇಷನ್ ಇದೆ, ಏನು ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಸ್ವಲ್ಪ ವಾಪಸ್ ಹೋಗುತ್ತೆ, ಇಲ್ಲ ಅಂತಲ್ಲ, ಇಲ್ಲಿ ತನಕ ಹೋಗುತ್ತೆ, ಇಲ್ಲಿಂದ ಮತ್ತೆ ವಾಪಸ್ ಬರುತ್ತೆ. ಯಾಕಂದರೆ ಒಂದೇ ಬರಿಗೆ ಯಾವತ್ತೂ ಪ್ರೈಸ್ ಡೌನ್ ಆಗಲ್ಲ, ಒಂದೇ ಬರಿಗೆ ಪ್ರೈಸ್ ಯಾವತ್ತೂ ಅಪ್ ಸೈಡು ಹೋಗಲ್ಲ. ಸೊ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಟ್ರೇಡ್ ಮಾಡ್ಬೋದು. ಇದು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಸಮೇತ MSCDನ ಕರೆಕ್ಟಾಗಿ ಯೂಸ್ ಮಾಡಿದರೆ ನಿಮ್ಗೆ ಕರೆಕ್ಟಾಗಿ ದುಡ್ಡು ಬಂದ್ಬಿಡ್ತವೆ, ನಿಜ ಹೇಳ್ಬೇಕಂದ್ರೆ. ಇಲ್ಲಿ ನೋಡಿ, ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡಿ, ಪ್ರೈಸ್ ಆ್ಯಕ್ಷನ್ ಜೊತೆಗೆ MSCDನೂ ಮಿಕ್ಸ್ ಮಾಡಿ ಬಂತು, ಓಕೆನಾ. ಸೊ ದಿಸ್ ಈಸ್ ಮೈ ಸ್ಟ್ರಾಟಜಿ. ನಾನು ಮೋಸ್ಟ್ ಆಫ್ ದಿ ಟೈಮ್ 2 ಇಯರ್ಸ್ಲಿಂದ ಇದನ್ನು ನೋಡ್ತಾ ಇದ್ದೀನಿ, ಬ್ಯಾಕ್ ಟೆಸ್ಟು ಮಾಡಿದ್ದೀನಿ ಭಾಳಷ್ಟು ಬಾರಿ. ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ತದೆ ಫಸ್ಟಿಗೆ, ಬಟ್ ಈಸಿಯೆಸ್ಟ್ ವೇ ಟು ಲರ್ನ್, ನಿಜವಾಗ್ಲೂ ಹೇಳ್ತೀನಿ, ಈಸಿಯೆಸ್ಟ್ ವೇ. ತುಂಬ ಚೆನ್ನಾಗಿ ನೀವು ಕಲಿಬೋದು. ನಾಯ್ಸ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ಕೊಂಡ್ರೆ MSCD ಒಂದೇ ಹಾಕಿ ಇವ್ರನ್ನೆಲ್ಲ ತೆಗೆದುಬಿಡಿ, ಬೇಕಿದ್ದಾಗ ಹಾಕ್ಕೊಳ್ಳಿ ಅಷ್ಟೇ, ಓಕೆನಾ. ಟ್ರೈಡ್ ತೊಗೊಳಕ್ಕೆ ಹಾಕ್ಕೊಳ್ಳಿ, ಟ್ರೈಡ್ ತೊಗೊಂಡ್ಮೇಲೆ ಕ್ಲಿಯರ್ ಮಾಡ್ಕೊಂಬಿಡಿ. ಸೊ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ, ಫಸ್ಟ್ ಟಾರ್ಗೆಟ್ ಇಟ್ಟಾಯಿತು. ಅದಾದಮೇಲೆ ಇವಾಗ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಕೊಳ್ಳೋಣ, ಸೀದಾ ಕಾಸ್ಟ್ ಟು ಕಾಸ್ಟ್ ಇಡೋಣ ಅಂತ ಹೇಳಿದ್ದೀನಿ, ಓಕೆನಾ. ಇವಾಗ ಒಂದು ವೇಳೆಗೆ ಈ ಕ್ಯಾಂಡಲ್ ನೆಕ್ಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಆಗಲಿ, 5 ಮಿನಿಟ್ಸ್ ಕ್ಯಾಂಡಲ್ ಆಗಲಿ, ಇವಾಗ ನಾವು ಹಾಕಿರೋ ಟಾರ್ಗೆಟ್ ಕೆಳಗಡೆ ಕ್ಲೋಸ್ ಆದರೆ ಮಾತ್ರ ನಾವು ಇರೋಣ 15 ಮಿನಿಟ್ಸ್ ಕ್ಯಾಂಡಲು, ಇಲ್ಲಾಂದರೆ ನಮ್ಮ ಟ್ರೇಡಲ್ಲಿ ನಾವು ಕನ್ಫರ್ಮೇಷನ್ ತಗೊಂಡು ನಾವು ಹೋಗ್ಬಿಡೋಣ. ಡನ್. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್, ಓಕೆನಾ. ಯಾಕಂದರೆ ಇದು ಹೊಸ ಚಾನಲು, ನನಗೂ ಆನ್ಲೈನ್ ಹೊಸದು, ಗೊತ್ತಿಲ್ಲ ನನಗೆ ಅಷ್ಟೊಂದು. ಸೊ ದಯವಿಟ್ಟು ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ. ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರತ್ತೆ. ಇಲ್ಲಿ ನೋಡ್ಬೋದು ನೀವು. ಮತ್ತು ನಾರ್ಮಲಾಗಿ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ ನೋಡಿ, ಡೌನ್ ಆಗ್ತಿದೆ ನೋಡಿ, ಬಂತ. ನೆಕ್ಸ್ಟ್ ಟಾರ್ಗೆಟ್ಗೆ ರೀಚ್ ಆಗಕ್ಕೆ ರೆಡಿ ಆಗಿದೆ. ಟ್ರೈ ಮಾಡ್ಬೋದು ನೀವು. ಲೈಕ್ ಮಾಡಿ ದಯವಿಟ್ಟು, ನಿಮ್ಮ ಕೈಲಾದಷ್ಟು ನೀವು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹೊಸ ಚಾನಲು. ಸೊ ನಿಮಗೆ ಇನ್ನೂ ಬೇಕಾದಷ್ಟು ಇನ್ಫಾರ್ಮೇಷನ್ನ ನಾವು ತಂದು ಕೊಡ್ತೀವಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ, ನಮ್ಗೆ ಗೊತ್ತಿಲ್ಲ ಅಂದ್ರೂ ನಾವು ತಿಳ್ಕೊಂಡು ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡ್ತೀವಿ. ಇದು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಬರುತ್ತೆ ನಮಗೆ, ಬೇರೆ ಲ್ಯಾಂಗ್ವೇಜಸ್ಸು ಬರುತ್ತೆ. ನೀವು ಬೇರೆ ಲ್ಯಾಂಗ್ವೇಜ್ ಅವರು ಸಮೇತ ಕನ್ನಡ ಅರ್ಥ ಆದ್ರೂ ಸ್ವಲ್ಪ ಟ್ರೈ ಮಾಡಿ ನಮ್ಮನ್ನು ನೋಡ್ಬೋದು, ನೋಡ್ರಿ ಅಂದರೆ. ಸೆಕೆಂಡ್ ಟಾರ್ಗೆಟ್ ಅದು, ಫಸ್ಟ್ ಟಾರ್ಗೆಟ್ ಹಿಟ್ಟಾಯ್ತು ನಮ್ಮದು. ಸೆಕೆಂಡ್ ಟಾರ್ಗೆಟ್ ಹಿಟ್ಟಾದರೆ 1:6 ಲೆಕ್ಕ ಹಾಕಿ. ಈ ಟ್ರೈಡಲ್ಲಿ ನೀವು ಸಿಂಪಲಾಗಿ ಚೆಕ್ ಮಾಡ್ಬೋದು, MSCDನ ನಾವು ಬೇಸ್ ಮಾಡಿ ಟ್ರೈಡ್ ತೊಗೊಂಡಿದ್ದೀವಿ. ಯಾಕಂದರೆ ಅದು ನಮಗೆ ಕನ್ಫರ್ಮೇಷನ್ ಕೊಡುತ್ತೆ, ಲಾಂಗ್ ಮೂವ್ ಯಾವ ಸೈಡು ನಾವು ಸ್ಟ್ರಾಂಗಾಗಿ ಹೋಲ್ಡ್ ಮಾಡ್ಬೋದು.
ಅದೇ ಒಂದು ವೇಳೆ ಅಪ್ಸೈಡ್ ಹೋಗ್ತಿದ್ರು ತೊಗೋತೀನಿ ಪ್ರೈಸ್ ಆ್ಯಕ್ಷನ್ ಮೂಲಕ. ಬಟ್ ಎಮ್ ಎಸ್ ಸಿ ಡಿ ಡೌನ್ ಸೈಡ್ ಕೊಡ್ತಾ ಇದ್ರೆ ನಾನು ಪ್ರೈಸ್ ಆ್ಯಕ್ಷನಲ್ಲಿ ಅಪ್ಸೈಡ್ ತೋರಿಸ್ತಾ ಇತ್ತಂದರೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಒಂದು ಸಣ್ಣ ಟಾರ್ಗೆಟ್ ಇಟ್ಕೋತೀನಿ, ಆ ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ತಗೋತೀನಿ, ಇಲ್ಲ ಸ್ಟಾಪ್ ಲಾಸ್ ಇಟ್ ಆಯ್ತು ಅಂದರೆ ಸುಮ್ಮನೆ ಆಗ್ತೀನಿ. ಜಾಸ್ತಿ ಟ್ರೆಂಡಿಗೆ ಆಪೋಸಿಟಾಗಿ ಹೋಗೋದೇ ಇಲ್ಲ. ಅದು ನಮಗೆ ಆ ಸ್ಟ್ರಾಟಜಿ ಫಿಕ್ಸ್ ಆಗೋವರೆಗೂ ನಾವು ವೇಟ್ ಮಾಡ್ತೀನಿ ನಿಜ ಹೇಳ್ಬೇಕಂದ್ರೆ. ಇವಾಗ ನಾವು ವೇಟ್ ಮಾಡಿದ್ದೀನಿ, ಫಸ್ಟಿಗೆ ಆಲ್ರೆಡಿ 7 o'clockಗೆ ಮೊಮೆಂಟಮ್ ಮಿಸ್ ಆಯಿತು ನಂದು, ಓಕೆ. ಬಟ್ ಇವಾಗ ಬಂದೀನಿ, ಇವಾಗ ಎಂಟ್ರಿ ಕೊಟ್ಟಿದ್ದೀನಿ. ಬಟ್ ಇವಾಗ ಬಂದ್ರೂ ಅದು ನಮಗೆ ಎಂಟ್ರಿ ಸಿಕ್ತು, ಎಂಟ್ರಿ ಕೊಟ್ಟಿದ್ದೀವಿ, ನಡೀತಾ ಇದೆ. ಹೌದಾ? ನೋಡಿರಿ, ನೀವು ಲಾಂಗರ್ ಟೈಮ್ ಫ್ರೇಮಲ್ಲಿ ಎಮ್ ಎಸ್ ಸಿ ಡಿನ ಫಿಕ್ಸ್ ಮಾಡಿಕೊಂಡು ಅಂದರೆ ಈ ಥರ ಇರುತ್ತೆ ನಿಮಗೆ. ಇಲ್ಲಿ ನೋಡಿ, ಲಾಂಗರ್ ಟೈಮ್ ಫ್ರೇಮಲ್ಲಿ 30 ಮಿನಿಟ್ಸಲ್ಲಿ ಡೌನು, 1 ಅವರಲ್ಲಿ ಡೌನು. ನೋಡಿರಿ, 1 ಅವರ್ ಕ್ಯಾಂಡಲು ಇವಾಗ ಆಗ್ತಾ ಇದೆ. 1 ಅವರ್ ಕ್ಯಾಂಡಲ್ ನೋಡಿ, 1 ಅವರಲ್ಲಿ ಎಮ್ ಎಸ್ ಸಿ ಡಿ ಕ್ರಾಸ್ ಓವರ್ ಕೊಟ್ಟಿದೆ ಡೌನ್ ಸೈಡಲ್ಲಿ. ಅದ್ರ ಸಲುವಾಗಿ ನಮಗೆ ಸ್ಟ್ರಾಂಗ್ ಸೇಲ್ ಸಿಗ್ನಲ್ ಸಿಕ್ಕಿದೆ. ಅರ್ಥ ಆಯ್ತಾ? ಅದೇ ಥರ 4 ಅವರ್ಸಲ್ಲಿ ಚೆಕ್ ಮಾಡಿದ್ರೂ ಡೌನ್ ಸೈಡೇ ಇದೆ. ಸಿಂಪಲ್ ವಿಷಯ. ನಾವು ದೊಡ್ಡ ದೊಡ್ಡ ತಲೆ ಕೆಡಿಸ್ಕೋಬೇಕಾದ ಅವಸರ ಇಲ್ಲ. ಡೇ ಟೈಮ್ ಫ್ರೇಮ್ ನಿಮ್ಗೆ ಇನ್ನೊಂದು ಬರೇ ಈ ಸ್ಟ್ರಾಟಜಿ ಬಗ್ಗೆ ಕ್ಲಿಯರಾಗಿ ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಮಾಡಿರಿ, ಪರವಾಗಿಲ್ಲ, ನಾನು ನಿಮಗೋಸ್ಕರ ಅಂತಲೇ ವಿಡಿಯೋ ಮಾಡ್ತೀನಿ. ಅದು ಒಬ್ಬರೇ ಕಾಮೆಂಟ್ ಮಾಡಿದರೂ ಓಕೆ, ಎಲ್ಲರೂ ಕಾಮೆಂಟ್ ಮಾಡಿದರೂ ಓಕೆ. ಇಲ್ಲಿ ನೋಡ್ಬೋದು ನೀವು, ಡನ್. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಸ್ಟ್ರಾಟಜಿಗಳನ್ನ ತಿಳ್ಕೊಂಡ್ರೂ ಅದನ್ನು ಕಂಟಿನ್ಯೂ ಆಗಿ ಒಂದು 3 months ಆದ್ರೂ ಫಾಲೋ ಮಾಡಿಲ್ಲ ಅಂದರೆ ಆ ಸ್ಟ್ರಾಟಜಿಯಲ್ಲಿ ನೀವು ಪರಿಪೂರ್ಣವಾಗಿ ದುಡ್ಡು ಮಾಡೋಕ್ಕೆ ಆಗಂಗಿಲ್ಲ. ಓಕೆನಾ? ಸೊ ಆ ಸ್ಟ್ರಾಟಜಿನ ನೀವು ಪರಿಪೂರ್ಣವಾಗಿ ದುಡ್ಡು ಮಾಡ್ಬೇಕು ಅನ್ಕೊಂಡ್ರೆ ಕಂಪಲ್ಸರಿ 1 month ಬ್ಯಾಕ್ ಟೆಸ್ಟ್ ಮಾಡಿರಿ, 3 months ಬ್ಯಾಕ್ ಟೆಸ್ಟ್ ಮಾಡಿರಿ. ಬ್ಯಾಕ್ ಟೆಸ್ಟ್ ಎಷ್ಟು ಸತಾಗುತ್ತೆ ಅಷ್ಟು ಸತ ಟೆಸ್ಟ್ ಮಾಡಿ ನೋಡಿ. ಮೋಸ್ಟ್ ಆಫ್ ದಿ ಟೈಮ್ ನಿಮಗೆ ಅದು ಓಕೆ ಅನಿಸಿದರೆ ಮಾತ್ರ ಆ ಸ್ಟ್ರಾಟಜಿನ ಫಾಲೋ ಮಾಡ್ತಾನೋ ಒಂದು 3 months ನೀವು ಫ್ಯೂಚರ್ ಟೆಸ್ಟ್ ಮಾಡ್ಕೊಳ್ಳಿ. 3 monthsಲ್ಲಿ ಏನಂದರೆ 3 months ಡೈಲಿ ಅದನ್ನು ಪೇಪರ್ ಟ್ರೇಡ್ ಮಾಡಿ, ಇಲ್ಲ ಬೇರೆ ಬೇರೆ ಥರ ನೀವು ನೋಟ್ಸ್ ಮಾಡ್ಕೊಳ್ಳಿ. ಅದನ್ನು ಮಾಡಿ ಪ್ರಾಕ್ಟೀಸ್ ಮಾಡಿದ ಮೇಲೇ ನೀವು ಕನ್ಫರ್ಮೇಷನ್ ತೊಗೊಂಡು ಅದರ ಮೇಲೆ ಟ್ರೇಡ್ ಮಾಡಿರಿ. ನಿಮ್ಗೆ ಆ ಸೆಟಪ್ ಬಂದರೆ ಮಾತ್ರ ಟ್ರೇಡ್ ಮಾಡಿ, ನಿಜ ಹೇಳ್ತೀನಿ. ನಾನು ಮೋಸ್ಟ್ ಆಫ್ ದಿ ಟೈಮ್ ಪ್ರೈಸ್ ಆ್ಯಕ್ಷನ್ ಪ್ಲಸ್ ಈ ಥರ ಇಂಡಿಕೇಟ್ರ್ ಅವಾಗ ಯೂಸ್ ಮಾಡ್ತೀನಿ. ಸಿಂಪಲಾಗಿ ಅರ್ಥ ಆಗ್ಬೇಕು ಅನ್ಕಂದ್ರೆ. ಇಮಿಡಿಯೇಟಾಗಿ ಲುಕ್ ತೊಗೋಬೇಕು ನಾವು. ಫಸ್ಟ್ಲಿಂದ ನಾವು ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಪ್ರೈಸ್ ಈ ಥರ ಹೋಗ್ತಿದೆ ಅನ್ಕಿಸಿ ಪ್ರೈಸ್ ಆ್ಯಕ್ಷನಲ್ಲಿ ಬೇಸ್ ಮೇಲೆ ನಾವು ಟ್ರೇಡ್ ಮಾಡ್ಬೋದು. ಬಟ್ ನಮ್ಮ ಕಡೆಯಿಂದ ನನಗೆ ಗೊತ್ತಾಗಿರೋದು ಏನಂದರೆ, ನಾವು ಇಮಿಡಿಯೇಟಾಗಿ ಒಂದು 5 minutesಲ್ಲೇ ನಮಗೆಲ್ಲ ಡೀಟೇಲ್ಸ್ ಗೊತ್ತಾಗಬೇಕು. ಆ ಸ್ಟಾಕ್ ಬಗ್ಗೆ ಆಗಲಿ, ಆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಆಗಲಿ ಎಲ್ಲ ಗೊತ್ತಾಗಬೇಕಂದ್ರೆ ಈ ಥರ ಚೆಕ್ ಮಾಡ್ಬೋದು ನೀವು. ಸಿಂಪಲ್ ವಿಷಯ. ಅದು ಸ್ಟಾಪ್ ಲಾಸ್ ಹಿಟ್ಟಾಗಲ್ಲ, ಐ ಥಿಂಕ್ ಡೌನೇ ಬರುತ್ತೆ. ಒಂದು 5 minutes ಕ್ಯಾಂಡಲ್ ಗ್ರೀನು, ಒಂದು 5 minutes ಕ್ಯಾಂಡಲ್ ರೆಡ್ಡು, ಹಿಂಗೆ ಆಗ್ತಾ ಇರ್ತದೆ. ಬಟ್ ಡೌನ್ ಟ್ರೆಂಡೇ ತುಂಬ ಹೈ ಲೆವೆಲ್ ಚಾನ್ಸಸ್ ಇದೆ ನಿಜ ಹೇಳ್ಬೇಕಂದ್ರೆ. ಒಂದು ವೇಳೆಗೆ ಇಷ್ಟು ಡೌನ್ ಟ್ರೆಂಡ್ ಆಗಲಿಲ್ಲ ಅಂದ್ರೂ ನೋಡಿರಿ, ನೀವೇ ಚೆಕ್ ಮಾಡಿ ನೋಡಿರಿ, ಪರವಾಗಿಲ್ಲ. ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅನ್ಕೋಬೇಕು. ನಾನಂತರೂ ಫಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ, ನಮ್ಮ ಅಮೌಂಟ್ ತಗೊಂಬಿಟ್ಟಿದ್ದೀನಿ, ನನಗೇನು ಅಭ್ಯಂತರ ಇಲ್ಲ. ಇವಾಗ ಫಸ್ಟ್ ಟಾರ್ಗೆಟ್ ಹಿಟ್ ಆದಾಗೆ ಅದ್ರ ಕೆಳಗಡೆ ಬಂದಾಗೆ ಅಮೌಂಟ್ ತೆಗೆದುಬಿಟ್ಟಿದ್ದೆ. ಸೊ ನನ್ನ ಟ್ರೇಡ್ ಅಲ್ಲಿಗೆ ಎಂಡ್. 1:, ಇಲ್ಲಿ ನಾನು ತೆಗೆದಿರೋದು 1:3 ಬಂತು, 1:3.5 ಬಂತು. ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಿರೋದು. ಇವಾಗ ಅದು ಕಂಪಲ್ಸರಿ ಕೆಳಗೆ ಬರುತ್ತೆ, ಬಟ್ ವೇಟ್ ಮಾಡಬೇಕಾಗತ್ತೆ. ನೀವು ಆಪ್ಷನ್ ಸೇಲ್ ಮಾಡೋಂಗಿದ್ರೆ ಈ ಸ್ಟ್ರಾಟಜಿ ಬೆಸ್ಟ್ ವರ್ಕ್ ಆಗುತ್ತೆ. ಓಕೆನಾ? ಆಪ್ಷನ್ಸ್ ಬೈಯರ್ಗಳಾದರೆ ಸ್ವಲ್ಪ ನೋಡ್ರಿ, ಹಂಗೂ ಯೂಸ್ ಆಗುತ್ತೆ. ಇದು ಆಪ್ಷನ್ಸ್ ಬೈಯರ್ಗೂ ಯೂಸ್ ಆಗುತ್ತೆ, ಆಪ್ಷನ್ ಸೇಲರ್ಸ್ಗೂ ಯೂಸ್ ಆಗುತ್ತೆ ನಿಜ ಹೇಳ್ಬೇಕಂದ್ರೆ. ಬಟ್ ಸ್ವಲ್ಪ ಗಮನ ಕೊಟ್ಟು ಯೂಸ್ ಮಾಡಬೇಕಾಗತ್ತೆ, ಪ್ರೈಸ್ ಆ್ಯಕ್ಷನ್ ಜೊತೆಗೆ ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ವಾವ್, ಫಸ್ಟ್ ಟಾರ್ಗೆಟ್ ಹಿಟ್ಟಾಗೆ ನಮ್ಮದು ರಿವರ್ಸಲ್ ತಗೊಂತು. 5 minutes ಟೈಮ್ ಫ್ರೇಮಲ್ಲಿ ಇಲ್ಲಿ ನೋಡಿದ್ರೆ ಎಮ್ ಎಸ್ ಸಿ ಡಿ ಇಲ್ಲಿಂದ ಮತ್ತೆ ಅಪ್ ಟ್ರೆಂಡ್ ತೊಗೊಳಕ್ಕೆ ಚಾನ್ಸ್ ಟ್ರೈ ಮಾಡ್ತಾ ಇದೆ. ಸೊ ಅದಕ್ಕಾಗಿ ಅದು ನೋಡಿ 1 minute ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ ನೋಡ್ರಿ.
ಟ್ರೈ ಮಾಡ್ತಾ ಇದೆ, ಬಟ್ ಅದು ಹೋಗೋ ಚಾನ್ಸಸ್ ಭಾಳ ಕಡಿಮೆ ಇದೆ ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ನಾನು ಲಾಂಗರ್ ಟೈಮ್ ಫ್ರೇಮಲ್ಲೇ ಜಾಸ್ತಿ ಟ್ರೇಡ್ ತೊಗೋತೀನಿ, 15 ಮಿನಿಟ್ಸ್ ಟೈಮ್ ಫ್ರೇಮ್. ಯಾಕಂದರೆ ಲಾಂಗರ್ ವ್ಯೂ ಚೆನ್ನಾಗಿರುತ್ತೆ, ಅಮೌಂಟು ಚೆನ್ನಾಗಿ ಬರುತ್ತೆ. ನಾನು ಮೋಸ್ಟ್ ಆಫ್ ದಿ ಟೈಮ್ ಒಂದು ಕ್ಯಾಂಡಲಲ್ಲೇ ನಾನು ಟಾರ್ಗೆಟ್ ಹಿಟ್ ಆಗುತ್ತೆ, ಈ ಥರ ನೋಡ್ಕೊಂಡು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಚಾನಲ್ ಇಷ್ಟ ಆದರೆ, ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಕಂಪಲ್ಸರಿ ಇದನ್ನು ಫಾರ್ವರ್ಡ್ ಮಾಡಿ ಮುಂದಕ್ಕೆ. ನಿಮ್ಮಿಂದ ಇನ್ನೊಬ್ಬರಿಗೆ ಸ್ವಲ್ಪ ಅರ್ಥ ಆಗುತ್ತೆ, ಗೊತ್ತಾಗತ್ತೆ. ದುಡ್ಡು ಕಳ್ಕೊಳಾರ್ದಂಗೆ ಇರ್ತಾರೆ, ಇಂಪಾರ್ಟೆಂಟ್ಲಿ ದುಡ್ಡು ಹೋಗ್ಲಾರ್ದಂಗೆ ಇರುತ್ತೆ ಅವ್ರ ಕೈಲಿಂದ. ಸೊ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕಾಮೆಂಟ್ ಯುವರ್ ಕ್ವಶನ್ಸ್. ಐ ಟ್ರೈ ಟು ಎಕ್ಸ್ಪ್ಲೈನ್. ದಿನ ಮತ್ತೆ ಮೀಟ್ ಆಗೋಣ, ದಿನ ಮತ್ತೆ ಇದೇ ಥರ ಕ್ರಿಪ್ಟೋ ಕರೆನ್ಸಿಯಲ್ಲಿ ಲೈವ್ ಮಾಡೋಣ. ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಬರ್ತೀನಿ ಲೈವ್ಗೆ, ನೀವು ಓಕೆ ಅಂದರೆ, ನೀವು ಕಾಮೆಂಟ್ ಮಾಡಿದರೆ. ಬಟ್ ಲೈವಲ್ಲಿ ನಾವು ಏನು ಹೇಳೋಕ್ಕೆ ಬರೋಂಗಿಲ್ಲ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ದಟ್ಸ್ ವೈ ನಾವು ಜಸ್ಟ್ ಅಲ್ಲಿ ಟ್ರೆಂಡ್ ಲೈನು ಹಾಕಿರ್ತೀವಿ, ನೀವು ಅದನ್ನು ನೋಡಿ ನೀವೇ ಕನ್ಫರ್ಮ್ ಮಾಡ್ಕೋಬೇಕು. ನಮಗಂತೂ ನಾವೇನು ಮಾಡೋಕ್ಕೆ ಬರಲ್ಲ ಅದರಲ್ಲಿ. ನಾವು ಬೈ ಸೇಲ್ ಅಂತ ಹೇಳಿದ್ರೆ ಸೀದಾ ಚಾನಲೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನಾವು ಅದನ್ನು ಹೇಳೋಕ್ಕೆ ಬರೋಂಗಿಲ್ಲ. ಸೊ ನೀವು ಟ್ರೈ ಮಾಡಿರಿ, ಪರವಾಗಿಲ್ಲ. ನೀವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಲೈವ್ ಬಂದಾಗ ಕಂಪಲ್ಸರಿ ನಾನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ಟ್ರಾಟಜಿ ಹೆಂಗೆ ಅಂತ ತೋರಿಸ್ತೀನಿ. ಕಂಪನಿಗಳನ್ನ 5 ಮಿನಿಟ್ಸಲ್ಲೇ ನೀವು ಅನಲೈಸ್ ಮಾಡ್ಬೋದು ಟೆಕ್ನಿಕಲಿ. ನ್ಯೂಸ್ ಫಾಲೋ ಮಾಡಿ, ನ್ಯೂಸಲ್ಲಿರೋ ನ್ಯೂಸೆನ್ಸ್ ಎಲ್ಲ ಕೇಳಿಕೊಂಡು ನೀವು ಟ್ರೇಡ್ ಮಾಡೋಕ್ಕೆ ಹೋದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಬರಲ್ಲ. ಎಸ್ಪೆಷಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇವಾಗ ನಡೀತಿರೋ ಪ್ರಕಾರ ಸ್ಟಾಕ್ ಮಾರ್ಕೆಟು ತುಂಬ ಫಿಯರ್ಲೆಸ್ ಆಗಿದೆ. ಅದಕ್ಕೆ ನಾವು ಫಿಯರ್ ತಗೋಬೇಕು. ಇಂಡಿಯಾ ವಿಕ್ಸ್ ನೋಡಿ 10 ಒಳಗಡೆ ಇದೆ. 10 ಒಳಗಡೆ ಇದ್ದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾರಿಗೂ ಫಿಯರೇ ಇಲ್ಲ ಅಂತ ಅರ್ಥ. ಭಯ ಇರ್ಲಾರ ತಟೆಯಲ್ಲಿ ಡಿಸಿಪ್ಲಿನ್ ಇರಲ್ಲ, ಡಿಸಿಪ್ಲಿನ್ ಇರ್ಲಾರ ತಟೆಯಲ್ಲಿ ದುಡ್ಡಿರಲ್ಲ. ನೋಡಿ, ಯಾರನ್ನ ಹೋಲ್ಡ್ ಮಾಡಿದ್ರೆ ಇನ್ಕ ಸ್ಟಾಪ್ ಲಾಸ್ ಹಿಟ್ ಆಗಬಹುದು. ಇನ್ನೂ ಹಿಟ್ ಆಗಿಲ್ಲ, ಬಟ್ ಹಿಟ್ ಆಗ್ಬೋದು. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿ, ಕರೆಕ್ಟಾಗಿ ನೋಡಿ. MACD ನೋಡಿ ಒಂದು ಸ್ವಲ್ಪ, ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. MACD ನೋಡಿ, ಸಿಂಪಲ್. ಇವಾಗ ನಾನು ಹೇಳಿರೋ ಸ್ಟ್ರಾಟಜಿ ನೋಡಿ, 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ 1-2 ಕ್ಯಾಂಡಲ್ ಮಾತ್ರ ನೀವು ನಂಬ್ಕೊಳ್ಳಿ ಅಂತ ಹೇಳಿದ್ದೀನಿ, ಹೌದಲ್ಲ. ಇಲ್ಲಿ ನೋಡಿ, ಕರೆಕ್ಟಾಗಿ ಒಂದು ಕ್ಯಾಂಡಲು, ಈ ಕ್ಯಾಂಡಲ್ ಕಂಪಲ್ಸರಿ ಕ್ಲೋಸ್ ಆಯಿತು ಗ್ರೀನಲ್ಲಿ ಅಂದರೆ ತೆಳಗಡೆ MACDಯಲ್ಲಿಗೂ ಸಹ ಇಲ್ಲಿ ನೋಡಿ, ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಸ್ವಲ್ಪ. ಓಕೆ, ಇದ್ರದ್ದೇನು ಟಾರ್ಗೆಟ್ ಹಿಟ್ ಆಯ್ತಲ್ವಾ. ಟಾರ್ಗೆಟ್ ಹಿಟ್ ಆಗಿ ರಿವರ್ಸಲ್ ತೊಗೊಂತು. ನಮ್ದೇನಿನ್ನ ಪ್ರಾಬ್ಲಮ್ ಇಲ್ಲ, ನಮ್ದು ಸುಮ್ಮನೆ ಆಗಬೇಕಾಗತ್ತೆ, ಇನ್ನೇನು ಮಾಡೋಕ್ಕೆ ಬರಲ್ಲ. ಸೆಕೆಂಡ್ ಟಾರ್ಗೆಟ್ ಹಿಟ್ ಆಗಿಲ್ಲ ಅಂದ್ಕೊಳ್ಳಿ. ಟಾರ್ಗೆಟ್ ಹಿಟ್ ಆಗಿ ರಿವರ್ಸಲ್ ತೊಗೊಂತು. ಸೊ ಈ ರಿವರ್ಸಲಲ್ಲಿ ಇಲ್ಲಿ ನೋಡಿ, 1 ಮಿನಿಟ್ ಟೈಮ್ ಫ್ರೇಮಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಗ್ರೀನ್ ಕ್ಯಾಂಡಲ್ ಹಾಕ್ತು. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿನೂ ಗ್ರೀನ್ ಕ್ಯಾಂಡಲ್ ಹಾಕಕ್ಕೆ ಹೋಗ್ತಾ ಇದೆ. ಇಲ್ಲಿ ನೋಡಿ, ರೆಡ್ ಕ್ಯಾಂಡಲಿಂದ ಲೈಟ್ ರೆಡ್ ಕ್ಯಾಂಡಲಲ್ಲಿ ಚೇಂಜ್ ಆಗ್ತಾ ಇದೆ ಅಲ್ವಾ. ಸೊ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ, ಚೇಂಜ್ ಆಗೋ ಚಾನ್ಸಸ್ ಇದೆ, ಬಟ್ 5 ಮಿನಿಟ್ಸು 15 ಮಿನಿಟ್ಸ್ ಮಾತ್ರ, ಅಂದರೆ 1-2 ಕ್ಯಾಂಡಲ್ ಮಾತ್ರ ಚೇಂಜ್ ಆಗುತ್ತೆ 15 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ. ಇಲ್ಲಿ ನೋಡಿ, 1 ಮಿನಿಟಲ್ಲಿ ನೋಡಿ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಪ್ರೈಸ್ ಆ್ಯಕ್ಷನ್ ಕಟ್ ಆಯಿತು. ಇಲ್ಲಿ ಕಾಣಿಸ್ತಿದೆಯಾ ಪ್ರೈಸ್ ಆ್ಯಕ್ಷನು? ಎಸ್.